ಒಂದು ವಿಷಯ ನಿಮಗೆಲ್ಲ ಗಮನಕ್ಕೆ ತಗೊಂಡ್ಬರ್ತೀನಿ. ಒಂದು ನಿಮಗೆ ಯಾರ್ಯಾರು ಏನೇನು ಹೇಳತ್ತಾರಲ್ಲ ಮೂರ್ತಿ ಅಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳಿ ನಿಮಗೆ ನಾನು ಎಲ್ಲರಿಗೂ ಆಹ್ವಾನ ಮಾಡ್ತೀನಿ. ಈಗ ಹೋಗ್ರಿ, ನಾಳೆ ಹೋಗ್ರಿ. ಮೂರ್ತಿ ಪೂರ್ಣ ಎಲ್ಲ ಕೆಲಸ ಮುಗ್ದಿದ್ದದ, ಯಾವ ಕೆಲಸ ಬಾಕಿ ಉಳಿದಿಲ್ಲ. ಹಿಂಗಾಗಿ ಪ್ರಶ್ನೆನೇ ಇಲ್ಲ. ಎರಡನೇದು, ನಾವು ಮಹಾನಗರ ಪಾಲಿಕೆ ಒಳಗೆ ಠರಾವ್ ಪಾಸ್ ಮಾಡಿ ಅದಕ್ಕೆ ಅಬ್ಜೆಕ್ಷನ್ ಕರೆದಿದ್ರು, ಅದಕ್ಕೆ ಯಾವುದೂ ಅಬ್ಜೆಕ್ಷನ್ ಬಂದಿಲ್ಲ. ಆಮೇಲೆ ಪೊಲೀಸ್ ಪರ್ಮಿಷನ್ ಪೊಲೀಸರು ತಮ್ಮ NOC ಕೊಟ್ಟಿದ್ದಾರೆ, ಇಲ್ಲಿ ಯಾವುದೋ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಹಿಂಗಾಗಿ ಆ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದದ. ಈಗ ಉದ್ಘಾಟನೆ ಮಾಡಾಗ 5 ತಾರೀಕು ಫಿಕ್ಸ್ ಆಗಿದ್ದದ. ಈಗ ಕೆಲವೊಂದು ಜನ ಅದಕ್ಕೆ ಅಡಚಣೆ ಮಾಡಿದ್ದಾರೆ ಅಂತೇಳಿ ಆ ಕಾರ್ಯಕ್ರಮ ಅನುಮತಿ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಕೆಲಸ ಅರ್ಧೋಟಾಗಿದ್ದದ, ಅದಕ್ಕೆ ಕಾರ್ಯಕ್ರಮ ಮಾಡಬೇಡ್ರಿ ಅಂತೇಳಿ. ಈಗಾಗಲೇ ಛತ್ರಪತಿ ಶಿವಾಜಿ ಮಹಾರಾಜ 13ನೇ ವಂಶಜರನ್ನ ಕರೆಯುವಂಥದ್ದು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಗುರುವಾರಿ ಸಂಭಾಜಿರಾವ್ ಬಿಡೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಉಳ್ಕಿದ ಪ್ರೋಟೋಕಾಲ್ ಪ್ರಕಾರನೇ ಅದನ್ನು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಿರ್ಣಯ ಅವರು ತಗೊಂಡಿದ್ರು. ಆದರೆ ಯಾರು ಹೇಳಿಕೆ ಪ್ರಕಾರ ಈಗ ಅದನ್ನು ಕಾರ್ಯಕ್ರಮ ತಡೆ ಹಿಡಿದಾರ ನನಗೆ ಗೊತ್ತಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಹೇಳ್ತೇನೆ ನಿಮ್ಗೆ, ಇವತ್ತು ಅಲ್ಲಿ ಎಲ್ಲ ಕಾಮಗಾರಿ ಮುಗಿದೈತಿ. ನೀರಿನಿಂದ ತೊಳೆಯತ್ತಿದ್ರಿ ಒಳಗಿಂದು, ಅದನ್ನು ಬಂದ್ ಮಾಡಿಸ್ರಿ. ಈಗ ಹೋಗಿ ಅದನ್ನು ಈ ಅಧಿಕಾರಿಗಳು ಹೋಗಿ ಯಾಕೆ ಅಲ್ಲಿ ಸ್ವಚ್ಛ ಇಡಬಾರ್ದು, ಅದನ್ನು ಬಂದ್ ಮಾಡುವಂಥದ್ದು. ಅದಾದ ನಂತರ ಈಗ ಪೋಸ್ಟರ್ಗಳು ಹಚ್ಚಿದ್ರು ಎಲ್ಲ ಕಡೆ. ಹಿಂದೆ ಈ ಒಂದು ವಾರದಿಂದನೇ ಕಾಂಗ್ರೆಸ್ ಸರ್ಕಾರದ್ದು ಕಾಂಗ್ರೆಸ್ ಕಾರ್ಯಕ್ರಮ ಐತಿ, ಎಲ್ಲ ಕಡೆ ಪೋಸ್ಟರ್ ಬ್ಯಾನರ್ ಹಚ್ಚಿದ್ರು. ಯಾವ ಪರ್ಮಿಷನ್ ತಗೊಂಡಿಲ್ಲ, ಹಂಗೆ ಹಚ್ಚಿದ್ರು. ಐತಿಹಾಸಿಕ ಕಾರ್ಯಕ್ರಮ ಹಚ್ಚಿದ್ರು, ಎಲ್ಲರೂ ಅದಕ್ಕೇನು ಅಬ್ಜೆಕ್ಷನ್ ಮಾಡಿಲ್ಲ. ಆದರೆ ಇವತ್ತು ಸಂಭಾಜಿ ಮಹಾರಾಜರ ಪುತ್ಥಳಿ ಇರುವಂಥ ಪೋಸ್ಟರನ್ನು, ಶಿವಾಜಿ ಮಹಾರಾಜರ ಇರುವಂಥ ಭಾವಚಿತ್ರ ಇರುವಂಥ ಪೋಸ್ಟರ್ಗಳನ್ನು, ಕಟೌಟ್ಗಳನ್ನು, ಶಿವಾಜಿ ಮಹಾರಾಜರ ವಂಶಜರು ಇರುವಂತಹ ಕಟೌಟ್ ಪೋಸ್ಟರ್ಗಳನ್ನು, ಗುರುವಾರ್ಯ ಸಂಭಾಜಿರಾವ್ ಬಿಡೆ ಗುರುಜಿ ಇರುವಂಥ ಪೋಸ್ಟರ್ಗಳನ್ನ ಅವತ್ತನ್ನೆಲ್ಲ ಇವತ್ತು ತೆಗೆದು ಇಲ್ಲೇ ಗಾಡಿ ನಿಂತದ್ದು ನೋಡ್ರಿ. ಯಾಕಪ್ಪ ತೆಗಿಯಕ್ಕೆ ಹೇಳಿದಾರೆ ಅಂತಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅವ್ರಿಗೆ ಕೇಳ್ರೆ ಜಿಲ್ಲಾಧಿಕಾರಿಗಂತೂ ಗೊತ್ತಿಲ್ಲ. ಅವ್ರು ನಾ ಫೋನ್ ಹಚ್ಚಿದಾಗ ಅಂದ್ರೆ ಯಾರು ಹೇಳಿದಾರೆ ಇದನ್ನ, ಯಾಕಪ್ಪ ನಿಮಗೆ ಕಾಂಗ್ರೆಸ್ದವ್ರು ಇದ್ದಂಥ ಪೋಸ್ಟರ್ ನಡೀತಾವ. ಓಕೆ, ನೂರಾರು ಪೋಸ್ಟರ್ಗಳು ಇಲ್ಲಿ ಬರ್ತ್ಡೇಗಳದ್ದು ಹಂಗೆ ಉಳ್ದಾವ. ಯಾರ್ಯಾರೋ ಪೋಸ್ಟರ್ ಹಚ್ಚಿದಾರೆ ಅವ್ರನ್ನೆಲ್ಲ ಹಂಗೆ ಇಡ್ತಾರೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದು ಇವ್ರು ಬರೇ ಸ್ವಾಗತ ಅಂತ ಐತಿ, ಅದ್ರೊಳಗೆ ಡೇಟು ಇಲ್ಲ. ಬರೀ ಇವ್ರು ಬರಾರದಾರ ಇವ್ರು ಸ್ವಾಗತ ಅಂತ ಅದನ್ನು ನೀವು ಮಾಡೋದು ಅಂದ್ರೆ ಹಿಂದೂ ವಿರೋಧಿ ಸರ್ಕಾರ ಐತಿ. ನಿಮ್ದು ಎಷ್ಟು ಪ್ಲೀಸ್ ಮಾಡತ್ತೀರಿ ನೀವು? ಏನು ಕಾರ್ಯಕ್ರಮ ಹಂತದಾಗ ಆಗ್ತೈತಿ? ಪೋಸ್ಟರ್ಗಳು ನಮ್ಮ ತೆಗಿಯಾತ್ರಿ, ಹಿಂದೂಗಳು ಪೋಸ್ಟರು ಬೇಡ. ಇತಿಹಾಸನಾಗ ಮಹಾಪುರುಷರಾದಂಥ ಅಂತಾರು ಪೋಸ್ಟರ್ಗಳು ಕಂಪೇರ್ ಮಾಡತ್ತೀರಿ. ಹಿಂಗಾಗಿ ಇವತ್ತು ಜನ ಏನು ನಿರ್ಣಯ ಮಾಡ್ತಾರ, ನಾಳೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಅವ್ರನ್ನ ಭೇಟಿಯಾಗಿ 5ನೇ ತಾರೀಕಿನ ಕಾರ್ಯಕ್ರಮ ಬಗ್ಗೆ ಚರ್ಚೆ ಮಾಡ್ತೀವಿ. ಅವ್ರು ಏನಂತಾರ ನೋಡ್ಕೊಂಡು ಸಮಾಜ ಪ್ರಮುಖರು ನೋಡಿ ನಿರ್ಣಯ ಮಾಡೋದು. ಈಗಾಗಲೇ ಭಾಳ ಕಡೆಯಿಂದ ಬೆಳಗಾವಿ ಚಲೋ ಕಾರ್ಯಕ್ರಮ ಮಾಡ್ತೇವೆ ನಾವು ಇಡೀ ರಾಜ್ಯವ್ಯಾಪಿ ಅಂತ ಅನ್ನತ್ತಾರ. ನಾಳೆ ನಮ್ಮದು ಈ ಕಾರ್ಯಕ್ರಮ ಆದ ನಂತರ ಏನು ಹಿರಿಯರು ನಿರ್ಣಯ ಮಾಡ್ತಾರೆ ಅದ್ರ ಮೇಲೆ ನಿರ್ಣಯ ಮಾಡ್ತಾರೆ. ಅಲ್ಲ ಈಗ ನೋಡ್ರಿ, ಅವ್ರು ಯಾಕೆ ನೀವು ಅವ್ರನ್ನ ಕೇಳ್ಕೊರಿ. ಅವ್ರು ನನಗೆ ಹೇಳಿದ್ರು ಹಿಂಗೆ ಐತೆ ಅಂತೇಳಿ. ನಿಮ್ದು ಏನು ಅನ್ಸೋ ರೈಟಿಂಗ್ನಾಗ ಕೊಡು ಅಂತೇಳಿ ರೈಟಿಂಗ್ನಾಗ ಕೊಟ್ಟಿದ್ದಾರೆ. ಈಗ ಆಯುಕ್ತರಿಗೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಆಯುಕ್ತರಿಗೆ ಸರ್ಕಾರ ಹೇಳ್ದ ಮಾಡ್ತದ. ಆಯುಕ್ತರು ಮೊದಲು ಹೂ ಅಂದವ್ರು ಈಗ ಯಾಕಿಲ್ಲ ಅಂತಾರ. ಮತ್ ಏನ್ ತಪ್ಪದ? ಸಂಭಾಜಿ ಮಹಾರಾಜರ ಪುತ್ಥಳಿ ಐತಲ್ಲ, ನಾವು ಮಣ್ಣಿ ಇವರು ಕಾರ್ಯಕ್ರಮ ಮಾಡಿದ್ರು, 2 ಪುತ್ಥಳಿಗಳು ಕುಣಿಸಿರು, ಪರ್ಮಿಷನ್ ತಗೊಂಡಿದ್ರು. ನನ್ನ ಜನ ಕೇಳತ್ತಾರ, ಮತ್ ಇದು ಕಟ್ಟ ಪರ್ಮಿಷನ್ ಬೇಕಂತದೇನು? ಯಾರು ಅಡ್ಡಿ ಮಾಡೋದ? ಜನ ನಾನು ನಿರ್ಣಯ ಮಾಡಿ ಮಾಡ್ತಾರೆ, ನಾನು ಹೇಳ್ತಾರ ಅದನ್ನ ಯಾರು ನಿರ್ಣಯ ಮಾಡತ್ತಾರ. ನಾಳೆ ಇಲ್ಲಿ ಇದು ಈಗಂತೂ ನೋಡಿದ್ರೆ ನೀವು ಎಲ್ಲ ಯುವಕರು 5ನೇ ತಾರೀಕಿನ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ. ಆದ್ರೆ ನಾವು ಇನ್ನೊಂದು ಜಿಲ್ಲಾಧಿಕಾರಿ ಮತ್ತು ಇವ್ರಿಗೆ ಮನವರಿಕೆ ಮಾಡಿ ಕೊಡ್ತೀವಿ. ಜನರ ಅಭಿಪ್ರಾಯ ಐತಿ, ಅನುಮತಿ ಅಲ್ಲ ಜಿಲ್ಲಾಧಿಕಾರಿನೂ ಜಿಲ್ಲೆಗೆ ಕಾರ್ಪೊರೇಷನ್ ಅವ್ರದ್ದು ಅಧಿಕಾರ ಐತಿ ಅವ್ರಿಗೆ ಮತ್ತು ಪೊಲೀಸ್ ಕಮಿಷನರ್ ಅವ್ರಿಗೆ. ನಾಳೆ ಅಲ್ಲಿ ಏನು ಹೋದಂತ ಹಿರಿಯರು ಅದಾರನ್ನ ಅವ್ರೇನು ನಿರ್ಣಯ ಮಾಡ್ತಾರ ಅದ್ರ ಮೇಲೆ. ಈಗ ಭಾಳ ಸಲಹೆ ಸೂಚನೆಗಳು ಭಾಳ ಬರ್ತಿರ್ತಾವ್ರಿ. ಚಲೋ ಬೆಳಗಾವ್ ಮಾಡ್ರಿ ಅಂತ ಹೇಳಿ ಬರತ್ತ ಸಲಹೆ ಸೂಚನೆ. ಇಲ್ಲ 5ನೇ ತಾರೀಕು ಮಾಡೇ ಬಿಡೋಣ ಅಂತ ಹೇಳಿ ಹುಡುಗರು ಹೇಳಂತಾರ. ಅಲ್ರಿ, ಛತ್ರಪತಿ ಸಂಭಾಜಿ ಮಹಾರಾಜರು ಇಡೀ ದೇಶಕ್ಕೆ ಮಾದರಿಯಾದಂಥ ರಾಜರು. ಅವ್ರು ಉದ್ಘಾಟನೆಗೆ ವಿರೋಧ ಮಾಡತ್ತಾರ. ಇದು ಅದು ಕಾಂಗ್ರೆಸ್ ಸರ್ಕಾರದವ್ರ. ನಾ ಎಂದೂ ರಾಜಕಾರಣ ಮಾಡಕ್ ಹೋಗಿಲ್ಲ.
ಇವ್ರು ರಿಜೆಕ್ಟ್ ಮಾಡಿ 1 ವರ್ಷದಾದ್ರೂ ನಾವು ಅದನ್ನು ಇದನ್ನು ಮಾಡಕ್ಕೆ ಹೋಗಿಲ್ಲ. ನಾವೇನು ರಾಜಕೀಯ ಮಾಡೋದು ಅವಾಗ ಏನು ಮಾಡ್ತಿದ್ದು, ನಾವು ಒಳ್ಳೆ ಪ್ರಸ್ತಾವನೆ ಕಳಿಸಿ ಅನುಮೋದನೆ ಮಾಡ್ರಿ ಅಂತ ಹೇಳಿದ್ದು. ಬೇರೆದಾರ ಮೂರ್ತಿಗೆ ಅನುಮತಿ ಕೊಡ್ತಾರೆ, ಸಮಾಜ ಮರದಾರ ಮೂರ್ತಿಗೆ ಯಾಕೆ ಅನುಮತಿ ಕೊಡೋದು ನೀವು? ಹೌದು, ಅಲ್ಲ ನೀವು ಅದನ್ನು ಅನಾಲಿಸಿಸ್ ಮಾಡ್ರಿ. ನಾವು ಜನರ ಮ್ಯಾಗ ತೀರ್ಮಾನ ಬಿಟ್ಟಿದ್ವಿ. ಈಗ ಜನರಿಗೆ ಅಭಿಪ್ರಾಯ ತಗೋಕ್ ಕರ್ತೀವಿ ಇವತ್ತು. ಮತ್ತೆ ನೀವು ನೋಡಿರ್ಬೋದು, ಈಗ 35 ಯುವಕ ಮಂಡಳಗಳು ಇಲ್ಲಿ ಅನಗೊಳ್ನಾಗ ಇನ್ನೂ ಇರುವಂಥ 35 ಯುವಕ ಮಂಡಳಗಳು ಮನವಿ ಕೊಟ್ಟಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿ. ನೀವು ಒಂದು ಯಾವುದೋ ಒಂದು ಮನವಿ 4 ಮಂದಿ ಕೊಟ್ಟಿದ್ದಕ್ಕೆ ತಿಳ್ಕೊಂಡು ಇವರು ಒಂದು ಕಾರ್ಯಕ್ರಮ ಮುಂದೆ ಹಾಕ್ತಾರೆ. ಹೌದು, ಜನರ ಅಭಿಪ್ರಾಯ ತಿಳ್ಸಕ್ಕೆ ನಾಳೆ ಹೋಗ್ತಾ ಇದ್ದೆ ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.